ನಮಸ್ಕಾರ ಸ್ನೇಹಿತರೆ ಜೂನ್ ತಿಂಗಳ ಕೊನೆಯ ವಾರದ ಕರೆಂಟ್ ಅಫೇರ್ಸ್ ಏನಿದೆ ವೀಕ್ಲಿ ಕರೆಂಟ್ ಅಫೇರ್ಸ್ ಮಾಡೋಣ ಬನ್ನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಿದೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಎಕ್ಸಾಮ್ಸ್ ಹೆಂಗ್ ಬರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲಾ ವೀಕ್ಲಿ ಕರೆಂಟ್ ಅಫೇರ್ಸ್ ಸಪ್ರೇಟ್ ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಮಂತ್ಲಿ ಕರೆಂಟ್ ಅಫೇರ್ಸ್ ಸಪ್ರೇಟ್ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಅದನ್ನ ತಾವು ಚೆಕ್ಔಟ್ ಮಾಡಬಹುದು. ಲಿಂಕ್ ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇ ಲಿಸ್ಟ್, ಅಥವಾ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರು ನಿಮಗೆ ಸಿಗುತ್ತೆ, ಈ ರೀತಿ ಸಿಂಬಲ್ ಇರೋದು, ತಾವು ಜಾಯ್ನ್ ಆಗ್ಬೋದು. ಸೊ ಬನ್ನಿ, ಹಾಗಾದ್ರೆ ನಾನು ಡೈರೆಕ್ಟ್ ಆಗಿ ಕ್ವಶನ್ ಮುಖಾಂತರ ತಗೊಂಡು, ಯಾಕಂದ್ರೆ ಕ್ವಶನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಹೆಂಗ್ ಬರ್ಬೋದು ಅಂತ ಇದನ್ನು ತಗೊಂಡು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಮೊದಲನೇ ನೋಡಿ, ಇಂಧನ ಪರಿವರ್ತನೆ ಸೂಚ್ಯಂಕ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ ಎನ್ವೈರನ್ಮೆಂಟ್ ರಿಲೇಟೆಡ್ ಅಡಿಯಲ್ಲಿ. ಓಕೆ, ಭಾರತದ ಸ್ಥಾನಮಾನ ಏನು ಕೂಡ ನಾವು ತಿಳ್ಕೊಬೇಕಾಗತ್ತೆ. ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ ಕರಿತೀವಿ. ಇದು ಇತ್ತೀಚೆಗೆ ಬಿಡುಗಡೆ ಆಗಿದೆ. ಯಾವ ಸಂಸ್ಥೆ ಇದನ್ನು ಬಿಡುಗಡೆ ಮಾಡಿದೆ ಅಂತ ಯಾವ್ದು ಹೇಳ್ತೀರಾ? ಅಂತಾರಾಷ್ಟ್ರೀಯ ಇಂಧನ ಸಂಸ್ಥಾನ ಅಥವಾ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ, ವಿಶ್ವ ಆರ್ಥಿಕ ವೇದಿಕೆನ, ಅಂತಾರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಸಂಸ್ಥೆನ? ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಲ್ವಾ? ಅಲ್ಲ, ಯಾವುದು ಸರ್? ವರ್ಲ್ಡ್ ಎಕಾನಮಿಕ್ ಫೋರಮ್. ವರ್ಲ್ಡ್ ಎಕಾನಮಿಕ್ ಫೋರಮ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ, ನಾಟ್ ಆಪ್ಷನ್ 1. ಸೊ ವಿಶ್ವ ಆರ್ಥಿಕ ವೇದಿಕೆ. ಸೊ ದಿಸ್ ಇಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್. ಭಾರತ 71ನೇ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್. ವಾಟ್ ಇಸ್ ಎನರ್ಜಿ ಟ್ರಾನ್ಸಿಷನ್? ಸಿ, ಎನರ್ಜಿ ಟ್ರಾನ್ಸಿಷನ್ ಅಂದ್ರೆ ಇಷ್ಟ ಸ್ನೇಹಿತರೆ. ಇಲ್ಲೇನು ನೀವು ರೆಡಿನೆಸ್ ಹೆಂಗಿದೆ ಅಂತ, ನೀವು ಈಗ ಎನರ್ಜಿ ನಾವು ಏನು ಕಾರ್ಬನ್ ಬೇಸ್ಡ್ ಯೂಶುವಲಿ ನಾವು ಏನು ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಫಾಸಿಲ್ ಫ್ಯೂಯಲ್ಸ್, ಅದನ್ನು ಬಿಟ್ಟು ನಾನ್ ಕನ್ವೆನ್ಷನಲ್ ಅಂತ ಏನ್ ಕರಿತೀವಿ, ಅದಕ್ಕೆ ಹೆಂಗಿದೆ ನಿಮ್ಮ ಟೆಕ್ನಾಲಜಿ ಹೆಂಗಿದೆ ಅಂತ. ಓಕೆ, ಅಂದ್ರೆ ಇದರಲ್ಲಿ ಎರಡು ರೀತಿಯಾದ ಒಂದು ಸಬ್ ಇಂಡಿಸಸ್ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ. ಭಾರತ ಪ್ರಪಂಚದಲ್ಲಿ 71ನೇ ಸ್ಥಾನದಲ್ಲಿ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಲ್ಲಿ. ನೀವು ಕನ್ವೆನ್ಷನ್ ಇಂದ ನಾನ್ ಕನ್ವೆನ್ಷನಲ್ಗೆ ಹೆಂಗ್ ಹೋಗ್ತೀರಾ, ನವೀಕರಿಸಬಹುದಾದ ಇಂಧನಕ್ಕೆ ಹೆಂಗ್ ಹೋಗ್ತೀರಾ ಅಂತ. ಅಂದ್ರೆ ಇಲ್ಲಿ ಸಿಸ್ಟಮ್ ನಿಮ್ಮಲ್ಲಿ ಪರ್ಫಾರ್ಮೆನ್ಸ್ ಹೆಂಗಿದೆ, ಮತ್ತೆ ಟ್ರಾನ್ಸಿಷನ್ ರೆಡಿನೆಸ್ ಹೆಂಗಿದೆ. ಅಂದ್ರೆ ಆರ್ ಯು ರೆಡಿ ಟು ಟ್ರಾನ್ಸಿಟ್ ಫ್ರಮ್ ದ ಕನ್ವೆನ್ಷನಲ್ ಟು ನಾನ್ ಕನ್ವೆನ್ಷನಲ್, ಅಂದ್ರೆ ನಿಮ್ಮದು ಟೆಕ್ನಾಲಜಿ ಇದೆಯಾ, ಆ ಬೇಸಿಸ್ ಮೇಲೆ ರ್ಯಾಂಕ್ ಕೊಡ್ತಾ ಹೋಗ್ತಾರೆ. ಸೊ ಇದರಲ್ಲಿ ಸ್ವೀಡನ್ ಇದೆಯಲ್ಲ, ಅದು 118 ಕಂಟ್ರಿಗಳಲ್ಲಿ ಟಾಪ್ 10 ಲಿಸ್ಟ್ ಅಲ್ಲಿ ಇದೆ. ಫಿನ್ಲ್ಯಾಂಡ್, ಡೆನ್ಮಾರ್ಕ್, ನಾರ್ವೆ, ಸ್ವಿಟ್ಜರ್ಲೆಂಡ್ ಅದು ನೆಕ್ಸ್ಟ್ ಬರುತ್ತೆ ಟಾಪ್ 5 ಲಿ. ಚೈನಾ 12ನೇ ಸ್ಥಾನದಲ್ಲಿದೆ ನೋಡಿ. US 17ನೇ ಸ್ಥಾನದಲ್ಲಿದೆ. ಪಾಕಿಸ್ತಾನ್ 101ನೇ ಸ್ಥಾನದಲ್ಲಿದೆ. ಕಾಂಗೋ ವಾಸ್ ಲಾಸ್ಟ್ ಪೊಸಿಷನ್. ಭಾರತ 71ನೇ ಸ್ಥಾನದಲ್ಲಿದೆ. ಸೊ ನಾವು ಇನ್ನೂ ತುಂಬಾ ಮುಂದಕ್ಕೆ ಬರಬೇಕಾಗಿದೆ. ಓಕೆ, ಚೈನಾ ನೋಡಿ 12ನೇ ಸ್ಥಾನದಲ್ಲಿದೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್, ಯಾರು ಬಿಡುಗಡೆ ಮಾಡ್ತಾರೆ, ಭಾರತ ಎಷ್ಟೇ ರ್ಯಾಂಕ್, ಇದು ಇಂಪಾರ್ಟೆಂಟ್. ಓಕೆ ಫೈನ್. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ವಿಶ್ವ ಹೂಡಿಕೆ ವರದಿ, ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಅನ್ನು ಯಾರು ಬಿಡುಗಡೆ ಮಾಡಿದೆ? ಡ್ಯಾಶ್ ಬಿಡುಗಡೆ ಮಾಡಿದೆ. ಯಾರು ಬಿಡುಗಡೆ ಮಾಡಿದ್ದು? ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್. ಅಂದ್ರೆ ವರ್ಲ್ಡ್ ಅಲ್ಲಿ ಈ FDI ಹೆಂಗಿದೆ, ಭಾರತದಲ್ಲಿ ಯಾವ ರೀತಿ FDI ಇನ್ಫ್ಲೋ ಔಟ್ಫ್ಲೋ ಇದೆ. ಓಕೆ, ಇನ್ಫ್ಲೋ ಔಟ್ಫ್ಲೋ ಇದೆ. ಪ್ರಪಂಚದಲ್ಲಿ ಟ್ರೆಂಡ್ ಹೆಂಗಿದೆ, ಜಾಸ್ತಿ ಆಗಿದೆಯಾ, ಕಮ್ಮಿ ಆಗಿದೆಯಾ, ಇದ್ರ ಬಗ್ಗೆ ಇದು ಹೇಳ್ತಕ್ಕಂಥದ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್, ಇದನ್ನ ವಿಶ್ವಸಂಸ್ಥೆ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನ, ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಬಿಡುಗಡೆ ಮಾಡುತ್ತೆ 25ನೇ ಈ ಸಾಲಿನ ಒಂದು ರಿಪೋರ್ಟ್ ಅನ್ನ. ಏನ್ ಹೇಳುತ್ತೆ ಇದು? FDI ಟ್ರೆಂಡ್ಸ್ ಹೇಳುತ್ತೆ ನೋಡಿ. ದಿಸ್ ಆಬ್ಜೆಕ್ಟಿವ್ ಏನು ಸರ್? FDI ಹೆಂಗಿದೆ, ಪಾಲಿಸಿ, ಇನ್ವೆಸ್ಟರ್ ಯಾವ ರೀತಿ ಅವರು ಡೆವಲಪ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಯಾವ ಬೇಸಿಸ್ ಮೇಲೆ ಪಾಲಿಸಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ SDGs ಸಂಬಂಧಪಟ್ಟಂತೆ ಗ್ಲೋಬಲ್ ಡಿಜಿಟಲ್ ಕಂಪ್ಯಾಕ್ಟ್ ಇನ್ವೆಸ್ಟ್ಮೆಂಟ್ ಪ್ಯಾಟರ್ನ್ಸ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನ ಅಚೀವ್ ಮಾಡೋಕ್ಕೋಸ್ಕರ ಯಾವ ರೀತಿ ಇದೆ, ಅಂದ್ರೆ ಇದರಲ್ಲಿ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ಗೆ ಮಾಡ್ತಾ ಇದ್ದಾರಾ, ಅಥವಾ ಸಸ್ಟೈನಬಲ್ ಇದಕ್ಕೆ ಮಾಡ್ತಾ ಇದ್ದಾರಾ? ಸೊ ಈ ತರ ಟ್ರೆಂಡ್ ನೋಡಿ. ಇಲ್ಲಿ ನೀವು ಗ್ರಾಫಲ್ಲೂ ಕೂಡ ನೋಡ್ಬೋದು, ಅತ್ಯಂತ ಎಲ್ಲಿ ಹೆಚ್ಚು ಜಾಸ್ತಿ ಆಗಿದೆ, ಎಲ್ಲಿ ಕಮ್ಮಿ ಆಗಿದೆ ಅಂತ. FDI ಡೆವಲಪ್ಡ್ ಕಂಟ್ರಿಲಿ ನೆಗೆಟಿವ್ ಇದೆ. ಓಕೆ, ಏನ್ ಲಾಸ್ಟ್ ಇಯರ್ ಕಂಪೇರ್ ಮಾಡೋ ಪ್ರೀವಿಯಸ್ ಇಯರ್ಸ್ಗೆ ಈ ವರ್ಷ -22% ಇದೆ. ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ 0%, ಅಂದ್ರೆ ಏನ್ ನಾರ್ಮಲ್ ಅಷ್ಟೇ ಇದೆ ಅಂತ ಹೇಳುತ್ತೆ. ಓವರ್ ಆಲ್ ಟ್ರೆಂಡ್ ವರ್ಲ್ಡ್ ಅಲ್ಲಿ ನಾವು ಕಂಪೇರ್ ಮಾಡಿದಾಗ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಪಾಸಿಟಿವ್ ಅಲ್ಲಿ ಇದೆ. ಎಲ್ಲಿ ಇನ್ನೂ ಡೆವಲಪ್ ಆಗ್ತಾ ಇದೆ, ತುಂಬಾ ಕೆಳ ಹಂತದಲ್ಲಿದೆ, ಅಂತದ್ರಲ್ಲಿ ಜಾಸ್ತಿ ಆಗ್ತಾ ಇದೆ. ಇನ್ನು ನಾವು ರೀಜನ್ಸ್ಗೆ ಬಂದ್ರೆ, ಯುರೋಪ್ ಅಲ್ಲಿ ಎಷ್ಟು ಬಿಲಿಯನ್ ಇದೆ, ಅತ್ಯಂತ ಹೆಚ್ಚು ಡೆವಲಪಿಂಗ್ ಕಂಟ್ರೀಸ್ ಅಂದ್ರೆ ಏಷ್ಯಾದಲ್ಲಿ ಅತ್ಯಂತ ಹೆಚ್ಚು ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ, ಈ ಒಂದು ಟ್ರೆಂಡ್ ಹೇಳುತ್ತೆ. ಹಾಗೆ ಟಾಪ್ 10 ಮತ್ತು ಭಾರತದ ಪೊಸಿಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಭಾರತ 15ನೇ ಗ್ಲೋಬಲಿ FDI ಇನ್ಫ್ಲೋ, ಅಂದ್ರೆ ಪ್ರಪಂಚದಲ್ಲಿ ಎಲ್ಲಿ ಫಾರಿನ್ ಡೈರೆಕ್ಟ್ ವಿದೇಶಿ ನೇರ ಬಂಡವಾಳ ಹಾಕ್ತಾ ಇದ್ರಲ್ಲ, ಅದರಲ್ಲಿ ಭಾರತ 15ನೇ ರ್ಯಾಂಕ್ ಅಲ್ಲಿ ಬರುತ್ತೆ. ಫಸ್ಟ್ ಯಾವುದು? US, ಸಿಂಗಾಪುರ್ ಸೆಕೆಂಡು. ಇಲ್ಲಿ ಎಲ್ಲ ಇದು ನೋಡ್ಕೊಳ್ಳಿ, ಇದು ಲಾಸ್ಟ್ ಇಯರ್ದು. ಈ ಇಯರ್ ಇಲ್ಲಿ ಕೊಟ್ಟಿದೆ. ಹಾಂಗ್ಕಾಂಗ್, ಚೈನಾ 3rd, 4th ಚೈನಾ, ಲಕ್ಸಂಬರ್ಗ್, ಆಮೇಲೆ ಕೆನಡಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಈಜಿಪ್ಟ್, UAE. ಭಾರತ 16ನೇ ಪೊಸಿಷನ್ ಅಲ್ಲಿ ಇದೆ.
ಓಕೆ, ಟು 28 ಬಿಲಿಯನ್ ಅಪ್ರಾಕ್ಸಿಮೇಟ್ಲಿ. ಅಂದರೆ ಲಾಸ್ಟ್ ಇಯರ್ಗೆ ಪಾಯಿಂಟ್ ಏನೋ ಕಮ್ಮಿ ಆಗಿದೆ, ಅಪ್ರಾಕ್ಸಿಮೇಟ್ಲಿ $28 ಬಿಲಿಯನ್ ಅಂತ ಹೇಳ್ಬೋದು. ಓಕೆ, ಇದು ಇಂಡಿಯಾಗೆ ಬರ್ತಾ ಇರೋದು. ಇಂಡಿಯಾದಿಂದನೂ ಕೂಡ ನಾವು ಹೊರದೇಶದಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತೀವಿ. FDI ಔಟ್ ಫ್ಲೋ ಅಂತ ಕರಿತೀವಿ. ಅದರಲ್ಲಿ ನಾವು 18ನೇ ರ್ಯಾಂಕಲ್ಲಿ ಇದ್ದೀವಿ. 24 ಬಿಲಿಯನ್. ಇನ್ನು ನಮಗೆ ಭಾರತಕ್ಕೆ 28 ಬಿಲಿಯನ್ ಬಂದರೆ 24 ಬಿಲಿಯನ್ ಅಷ್ಟು ನಾವು ಹೊರಗೆ ದೇಶಕ್ಕೆ ಹಾಕ್ತೀವಿ. ಮೊದಲು 14 ಬಿಲಿಯನ್ ಇತ್ತು. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ FDI. ಸೊ ಅದು ಕೂಡ ಗೊತ್ತಿರಲಿ. ಎಸ್ಪೆಷಲಿ ಫೋಕಸ್ ಮಾಡ್ತಾ ಇರೋದು ಸೆಮಿಕಂಡಕ್ಟರ್ಸ್, ಬೇಸಿಕ್ ಮೆಟಲ್ಸ್, EV ಅಂತ ಒಂದು ಇಂಡಸ್ಟ್ರಿಗಳಿಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಇನ್ನು ಗ್ಲೋಬಲ್ ಟ್ರೆಂಡ್ ನೋಡಿದ್ರೆ 11% ಫೆಲ್ ಇರೋದು 2023. ಓಕೆ, 11% ಕಮ್ಮಿ ಆಗಿದೆ ಗ್ಲೋಬಲಿ FDI ಓವರಾಲ್ ಆವ್ರೇಜ್ ಅಂತ ತಗೊಂಡಾಗ. ಓಕೆ, ಸೊ ಇದು ಕೂಡ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟು. ಇನ್ನು SDG ಸೆಕ್ಟರ್ ನೋಡೋದ್ರೆ ರಿನ್ಯೂಬಲ್ ಎನರ್ಜಿ ಅದು ಕೂಡ ಡಿಕ್ರೀಸ್ ಆಗಿದೆ. ಹಾಗೆ ಆಫ್ರಿಕಾದಲ್ಲಿ ನಾನು ಹೇಳಿದೆ ನಿಮಗೆ, ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ನಮ್ಗೆ ಆಫ್ರಿಕಾದಲ್ಲಿ ಕಾಣಲು ಸಿಗ್ತಾರೆ ಜಾಸ್ತಿ. ಅದಕ್ಕೆ ಅಲ್ಲಿ ಜಾಸ್ತಿ FDI ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಏಷ್ಯಾನಲ್ಲಿ, ಆಸಿಯನ್ನಲ್ಲಿ 10+10%, ಚೈನಲ್ಲಿ -29%, ಸೌತ್ ಅಮೆರಿಕಾ -18%. ಈ ಥರ FDI ಟ್ರೆಂಡ್ಸ್ ಇದೆ ಸ್ನೇಹಿತರೆ. ಇಲ್ಲಿ ನಮ್ಗೆ ಏನು ಮುಖ್ಯ, ಇದನ್ನು ಯಾರು ಬಿಡುಗಡೆ ಮಾಡ್ತಾರೆ, ವಾಟ್ ಇಸ್ ದ ಟ್ರೆಂಡ್, ಭಾರತ ಎಷ್ಟೇ ಸ್ಥಾನದಲ್ಲಿ FDI ಒಳಹರಿವು ಅಂತ ಕರಿತೀವಿ, ಇದು FDI ಹೊರಹರಿವು ಅಂತ ಕರಿತೀವಿ, ಔಟ್ಫ್ಲೋ. ಭಾರತದಿಂದ ಎಷ್ಟನೇ ರ್ಯಾಂಕಲ್ಲಿ ಇದ್ದೀವಿ, ಟಾಪ್ 10 ಯಾವುದಿದೆ, ಭಾರತ ಎಷ್ಟೇ ಸ್ಥಾನ, ಇದಿಷ್ಟು ತಿಳ್ಕೊಂಡ್ರೆ ಸಾಕು. ಓಕೆ, ಎಸ್, ನೆಕ್ಸ್ಟ್ ಬರ್ತೀನಿ. BSNL ಕ್ವಾಂಟಮ್ 5G FWA ಕುರಿತು ಈ ಕೆಳಗೆ ಹೇಳಿದ್ದನ್ನು ಪರಿಗಣಿಸಿ. ಕ್ವಾಂಟಮ್ 5G ಸ್ನೇಹಿತರೆ, BSNL ಫಸ್ಟ್ ಟೈಮು ಸಿಮ್ ರಹಿತ ಒಂದು ವೈಫೈನ ಕೊಡ್ತಾ ಇರ್ತಕ್ಕಂಥದ್ದು. ಆ್ಯಂಡ್ ಆಲ್ಸೋ ಇಟ್ ಈಸ್ ಎ ಭೌತಿಕ ಫೈಬರ್ ಇಲ್ಲ, ಅಂದರೆ ನಾನ್ ಫಿಸಿಕಲ್ ಫೈಬರ್ ಅಂತ ಕರಿತೀವಿ. ಇದು 5G ರೇಡಿಯೋ ತರಂಗವನ್ನು ಬಳಸಿಕೊಂಡು ಭೌತಿಕ ಫೈಬರ್ ಇಲ್ಲದೆ ಹೆಚ್ಚಿನ ವೇಗದ ಇಂಟರ್ನೆಟ್ ಅನ್ನು ನೀಡುತ್ತದೆ. BSNL ಉತ್ಪಾದನಾ ದರ್ಜೆಯ ಸಿಮ್ ರಹಿತ 5G ಸೇವೆ ನೀಡುವ ಭಾರತ ಮೊದಲ ಟೆಲಿಕಾಂ ಆಗಿದೆ. ಯಾವ ಹೇಳಿಕೆ ಸರಿ? ಇಲ್ಲಿ 2 ಹೇಳಿಕೆ ಕೂಡ ಸರಿ. ಸೊ ಏನಪ್ಪ ಇದು ಅಂದರೆ, BSNL ಕ್ವಾಂಟಮ್ 5G ಫ್ರೀ ವೈಫೈ ಆಕ್ಸೆಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ನಿಮಗೆ ರೂಟರ್ ಇರುತ್ತೆ ಸರ್, ಓಕೆ, BSNLದು ಜೊತೆಗೆ ಇಲ್ಲಿ ನಿಮಗೆ ಇನ್ನೊಂದು ಬಾಕ್ಸ್ ಇರುತ್ತೆ. ಇದು ಏರ್ ಫೈಬರ್ ಅಂತ ಕೊಡ್ತಾರೆ. ಏರ್ ಫೈಬರ್ ಅಂದರೆ ಈಗ ನಿಮ್ಗೆ ಗೊತ್ತಿದೆ, ರಸ್ತೆಯಲ್ಲಿ ಫೈಬರ್ ಕೇಬಲ್ ಅಂದರೆ ಕೇಬಲ್ ಇಲ್ಲ, ಡೈರೆಕ್ಟ್ ನಿಮಗೆ ಆಂಟನಾ, BSNL ಟವರ್ಗಳಿಂದ ಡೈರೆಕ್ಟ್ ಮನೆಗೆ ಬರೋದು ಈ ಒಂದು ಆಂಟನಾಗೆ. ಇಲ್ಲಿಂದ ನಿಮಗಿದು 5G ನೆಟ್ವರ್ಕ್ ಕೊಡ್ತಾ ಇದ್ದಾರೆ ಅಂತ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ, BSNLದು 1,00,000 ಟವರ್ಗಳು ಅವ್ರು ಕಂಪ್ಲೀಟ್ ಆಗಿಲ್ಲ ಇಡೀ ಭಾರತದಲ್ಲಿ. BSNL ನೆಟ್ವರ್ಕ್ ಸಿಗಲ್ಲ ಅನ್ನೋದು ಕಂಪ್ಲೇಂಟ್ಸ್ ಇದೆ. ಸೊ ಅದನ್ನು ಇವ್ರು ಸರಿ ಮಾಡಿದ್ರೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ದಿಸ್ ಇಸ್ ವಿತೌಟ್ ಸಿಮ್. ಇಲ್ಲಿ ಸಿಮ್ ಇಲ್ದೇ ಕಸ್ಟಮರ್ ಪ್ರಿಮಿಸಿಸ್ ಎಕ್ವಿಪ್ಮೆಂಟ್, CPE ಆಟೋ ಅಥೆಂಟಿಕೇಟೆಡ್, ನೋ ಫಿಸಿಕಲ್ ಸಿಮ್ ರಿಕ್ವೈರ್ಡ್, ಆ ಥರ ಬೇಸಿಸಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಬಟ್ ಇಲ್ಲಿ ಅವರು ಟವರ್ಸ್ಗಳನ್ನ ಜಾಸ್ತಿ ಮಾಡಿ ಅವರ ನೆಟ್ವರ್ಕ್ ಕನೆಕ್ಟಿವಿಟಿ ಜಾಸ್ತಿ ಮಾಡಿದ್ರೆ ದಿಸ್ ಇಸ್ ವರ್ಕ್. ಹೈದರಾಬಾದಲ್ಲಿ ಇದನ್ನು ಸಾಫ್ಟ್ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಸ್ಪೀಡು ಚೆನ್ನಾಗಿದೆ. ಇದರಲ್ಲಿ ನೋಡೋದಾದರೆ 990 ಕೊಟ್ಟರೆ 100 Mbps ಸ್ಪೀಡಲ್ಲಿ ನಿಮಗೆ ಪ್ಲಾನಲ್ಲಿ ಸಿಗುತ್ತೆ. 1490 300 Mbps ಪ್ಲಾನ್ ಸಿಗುತ್ತೆ ನಿಮಗೆ ಸ್ಪೀಡು. ಓಕೆ, ಸೊ ಒಳ್ಳೆ ಒಂದು ಇದೆ. ಬಟ್ ಅವ್ರನ್ನ ನೆಟ್ವರ್ಕ್ ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ. ಸೊ ದಿಸ್ ಇಸ್ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ ನೋಡ್ಕೊಳ್ಳಿ. ದಿಸ್ ಇಸ್ ದ ಫಸ್ಟ್ ಇಂಡಿಯನ್ ಆಪರೇಟರ್ ಟು ಆಫರ್ ಇಂಡಿಜಿನಿಯಸ್ 5G ರೇಡಿಯೋ ಸಿಮ್ಲೆಸ್ ಅಥೆಂಟಿಕೇಶನ್ ನೆಟ್ವರ್ಕ್. ಫಸ್ಟ್ ನೆಟ್ವರ್ಕ್ BSNL. ನಿಮ್ಗೆ ಗೊತ್ತಿದೆ, ಯಾವಾಗಲೂ ಸರ್ಕಾರ ಕಂಪ್ನಿಗಳೇ ಫಸ್ಟ್ ಲಾಂಚ್ ಮಾಡೋದು. ಆದರೆ ಅವರು ಹಿಂದೆನೇ ಇರ್ತಾರೆ, ಆಮೇಲೆ ಪ್ರೈವೇಟ್ನವ್ರಿಗೆ ಅದನ್ನು ಸೇಲ್ ಮಾಡ್ತಾರೆ. ಪ್ರೈವೇಟ್ನವ್ರು ಅವ್ರಿಗಿಂತ 100 ಹೆಜ್ಜೆ ಮುಂದಕ್ಕೆ ಬಂದ್ಬಿಡ್ತಾರೆ, ಅಷ್ಟೇ ಆಗೋದು, ಇನ್ನೇನಿಲ್ಲ. ಓಕೆ, ಸೊ ನೋಡೋಣ ಬನ್ನಿ. ಇವರು BSNL ಕಾನ್ಸಂಟ್ರೇಟ್ ಮಾಡಿದ್ರೆ ಸರ್ಕಾರ ಒಳ್ಳೇದಾಗುತ್ತೆ, ಜಿಯೋ ಬಿಟ್ಟು. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಅಂತಾರಾಷ್ಟ್ರೀಯ ಯೋಗ ದಿನ, ವೆರಿ ಇಂಪಾರ್ಟೆಂಟ್. ಜೂನ್ 21 ಆಯಿತು ಅಂತಾರಾಷ್ಟ್ರೀಯ ಯೋಗ ದಿನ ಅಲ್ವಾ? ಯಾವ ಘೋಷಣೆ, ಇದು ಬೇಸಿಕ್ಸ್ ಗೊತ್ತಿರಬೇಕು. ಮತ್ತು ಈ ವರ್ಷದ ಥೀಮು, ಮತ್ತು ಎಲ್ಲಿ ನಮ್ಮ ಭಾರತ ಯಾವ ಪ್ಲೇಸಲ್ಲಿ ಪ್ರಧಾನಮಂತ್ರಿಗಳು ಸೆಲೆಬ್ರೇಟ್ ಮಾಡಿದ್ರು, ಇದು ಗೊತ್ತಿರಬೇಕು. ವಿಶ್ವಸಂಸ್ಥೆ ಸಾಮಾನ್ಯ ಸಭೆ 2015ರಲ್ಲಿ ತಪ್ಪು, 2014ರಲ್ಲಿ ಅದು ಅಂತಾರಾಷ್ಟ್ರೀಯ ಯೋಗ ದಿನ ಘೋಷಣೆ ಮಾಡಿತ್ತು. ಸೊ ಹಾಗಾಗಿ ಆಪ್ಷನ್ 1 ತಪ್ಪು. ಜೂನ್ 21 ಉತ್ತರಾರ್ಧಗೋಳದಲ್ಲಿ ವರ್ಷದ ಅತಿ ಉದ್ದರ ದಿನ ಅಂತ ಆಯ್ಕೆ ಮಾಡ್ತೀವಿ. ಹೌದು, ಲಾಂಗೆಸ್ಟ್ ಡೇ ಅಂತ, ಅತ್ಯಂತ ಹೆಚ್ಚು ಬೆಳಕಿರ್ತದೆ. ಆ ಒಂದು ಬೆಳಕು ನಮ್ಮ ಚೈತನ್ಯದ ಸಂಕೇತ ಅಂತೇಳಿ ಆ ಒಂದು ಡೇಟ್ನ ಇಲ್ಲಿ ಚೂಸ್ ಮಾಡಿದ್ದಾರೆ. ಇನ್ನೊಂದು 2025ರಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನ ಥೀಮ್ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ. ಇದು ವೈಯಕ್ತಿಕ ಯೋಗಕ್ಷೇಮ ಮತ್ತು ಸಮುದಾಯ ಆರೋಗ್ಯ ನಡುವಿನ ಸಂಪರ್ಕನೂ ಹೊತ್ತಿ ಹೇಳ್ತಾರೆ ಅಂತ ಇದೆ. ಅಂದರೆ ವಿಷಯ 2025ರ ಥೀಮ್. ದಿಸ್ ಇಸ್ ರಾಂಗ್. ಸೊ ಆಪ್ಷನ್ 2 ಮಾತ್ರ ಇಲ್ಲಿ ಕರೆಕ್ಟು. ಯಾಕೆ ಆಪ್ಷನ್ 1 ರಾಂಗ್ ಅಂತ ಹೇಳಿದೆ? 2014. ಆಪ್ಷನ್ 3 ಯಾಕೆ ರಾಂಗು? ಥೀಮ್ ಏನು ಅಂತಂದರೆ ಯೋಗ ಫಾರ್ 1 ಅರ್ತ್ 1 ಹೆಲ್ತ್, ನಾಟ್ ಯೋಗ ಫಾರ್ ಸೆಲ್ಫ್ ಸೊಸೈಟಿ ಅಂತ ಇದರ ಥೀಮ್. ಓಕೆ, 1 ಭೂಮಿ 1 ಆರೋಗ್ಯ ಅಂತ, ನಮ್ಮ ಸೆಲ್ಫ್ ಸೊಸೈಟಿಗಲ್ಲ ಇದು. ಸೊ ದಿಸ್ ಇಸ್ ದ ಥೀಮ್. ಯೋಗ ಇಂಟರ್ನ್ಯಾಷನಲ್ ಯೋಗ ಡೇ ಯುನೈಟೆಡ್ ನೇಷನ್ ಘೋಷಣೆ ಮಾಡಿದ್ದು. ಪ್ರತಿ ವರ್ಷ ನಾವು ಸೆಲೆಬ್ರೇಟ್ ಮಾಡಬೇಕು ಜೂನ್ 21 ಅಂತ, ಡಿಸೆಂಬರ್ 2014ರಲ್ಲಿ ಸ್ನೇಹಿತರೆ. ಈ ವರ್ಷ PM ಮೋದಿ ಅವರು ವೈಜಾಕಲ್ಲಿ 3 ಲಕ್ಷ ಪಾರ್ಟಿಸಿಪೇಷನ್ ಗ್ಯಾದರ್ ಆಗಿದ್ರು. ಅಲ್ಲಿ ಇದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ.
ಎಲ್ಲ ಕಡೆ ಮಾಡ್ತೀವಿ, ಬಟ್ ಸರ್ಕಾರದ ವತಿಯಿಂದ. ಎಸ್, ನೆಕ್ಸ್ಟ್ 2025 ಇಂಗಾಲದ ಬೆಲೆ ನಿಗದಿ ಸ್ಥಿತಿ ಮತ್ತು ಪ್ರವೃತ್ತಿಗಳು, ಸ್ಟೇಟ್ ಅಂಡ್ ಟ್ರೆಂಡ್ಸ್ ಆಫ್ ಕಾರ್ಬನ್ ಪ್ರೈಸಿಂಗ್ ವರದಿಯನ್ನು ಡ್ಯಾಶ್ ಬಿಡುಗಡೆ ಮಾಡಿದೆ. ವಾಟ್ ಈಸ್ ಕಾರ್ಬನ್ ಪ್ರೈಸಿಂಗ್? ಕಾರ್ಬನ್ ಪ್ರೈಸಿಂಗ್ ಅಂದ್ರೆ ಏನು ಅಂದ್ರೆ, ಈಗ ಒಂದು ರೀತಿ ಟ್ಯಾಕ್ಸ್. ನೀವು ಕಾರ್ಬನ್ ಅಥವಾ ನೀವು ಏನ್ ಹೇಳ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆರ್ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಆಗುತ್ತಲ್ಲ, ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್, ಇಂಥದಕ್ಕೆ ಒಂದು ರೀತಿ ನಿಮಗೆ ಟಾರಿಫ್ ಟ್ಯಾಕ್ಸ್ ತರ ಹಾಕೋದು. ಓಕೆ, ಅಂದ್ರೆ ಈಗ ನೀವೇನಾದ್ರು ಈಗ ಕಾರ್ಬನ್ ನೀವು ಎಷ್ಟು ಸೂಚಿಸ್ತೀರಾ ಹೆಂಗ್ ಗೊತ್ತಾಗುತ್ತೆ? ಈಗ ಯಾವ್ದಾದ್ರು ಫ್ಯಾಕ್ಟ್ರಿ ಅವರು ಯಾವ ರೀತಿ ಇಂಧನ ಯೂಸ್ ಮಾಡ್ತಾ ಇದ್ದಾರೆ, ವಿಚ್ ಟೈಪ್ ಆಫ್ ಫ್ಯೂಯಲ್ ಇಂಧನ, ಓಕೆ, ವಿಚ್ ಟೈಪ್ ಆಫ್ ಫ್ಯೂಯಲ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅವಾಗ ಗೊತ್ತಾಗುತ್ತೆ. ಇದು ಕಾರ್ಬನ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಈಗ ಫಾಸಿಲ್ ಫ್ಯೂಯಲ್ಸ್ಗಳ ಪೆಟ್ರೋಲ, ಡೀಸೆಲ್, ಗ್ಯಾಸಸ್, ಇದರಿಂದ ಯಾವ ಒಂದು ಔಟ್ಪುಟ್ ಬರುತ್ತೆ, ಅಥವಾ ರಿನ್ಯೂಬಲ್ ಎನರ್ಜಿನ. ಓಕೆ, ಸೊ ಇದನ್ನು ಬೇಸಿಸ್ ಮೇಲೆ ಆಗ್ತಕ್ಕಂಥದ್ದು. ಈ ಒಂದು ಟ್ರೆಂಡ್ ಏನಿದೆ ಇದು ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ. ಇಲ್ಲಿ ಕೇಳೋದು ಈ ವರದಿನ ಯಾರು ಬಿಡುಗಡೆ ಮಾಡ್ತಾರೆ ಅಂತ. ಈ ಒಂದು ಟ್ರೆಂಡ್ ಹೇಳುತ್ತೆ ವಿಶ್ವ ಬ್ಯಾಂಕ್, ಭಾರತ ಈಸ್ ರಿಫಾರ್ಮ್ಸ್ ಟು ಮೀಟ್ ಕ್ಲೈಮೇಟ್ ಗೋಲ್ಸ್ ಅಂತ. ಅಂದ್ರೆ ನಮ್ಮದ್ರಲ್ಲಿ ಈ ಕಾರ್ಬನ್ ಪ್ರೈಸಿಂಗ್ ಇದೆಯಲ್ಲ, ಒಳ್ಳೆ ರೀತಿ ನಾವು ಮುಂದೆ ಹೋಗ್ತಾ ಇದೀವಿ. ಕ್ಲೈಮೇಟ್ ಗೋಲ್ ನಾವು SDG ಗೋಲ್ಸ್ ನ ಏನ್ ನಾವು ಮಾಡಬೇಕು, SDG ಒಂದು ಇಂಡೆಕ್ಸ್ ಕೂಡ ಇದೆ, ರಿಪೋರ್ಟ್, ಅದು ಮುಂದೆ ತಗೋತೀನಿ ಇದೇ ವಿಡಿಯೋದಲ್ಲಿ, ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. ಅದು ಕೂಡ ಆ ಮೀಟ್ ಮಾಡಕ್ಕೆ ಭಾರತದ ಒಂದು ನಡೆ ಇದೆಯಲ್ಲ, ಟ್ರೆಂಡ್ ಇದೆಯಲ್ಲ, ಅದು ಒಳ್ಳೆ ರೀತಿ ಬೇರೆ ರಾಷ್ಟ್ರಗಳಿಗೆ ಹೋಲಿಸ್ಕೊಂಡ್ರೆ ಒಳ್ಳೆ ರೀತಿ ಇದೆ ಅಂತ ಹೇಳುತ್ತೆ ಈ ರಿಪೋರ್ಟ್. ಸೊ ಇದನ್ನ ಯಾವುದು ವರ್ಲ್ಡ್ ಬ್ಯಾಂಕ್ ಬಿಡುಗಡೆ ಮಾಡೋದು, ಸ್ಟೇಟ್ ಅಂಡ್ ಟ್ರೆಂಡ್ ಕಾರ್ಬನ್ ಪ್ರೈಸಿಂಗ್ ಅಂತ ಹೇಳಿ. ಓಕೆ, ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ, ಎಕ್ಸಾಮ್ಸ್ ಕೇಳ್ತಾನೆ ನೋಡಿ. ಅಕಾರ್ಡಿಂಗ್ ಟು ವರ್ಲ್ಡ್ ಬ್ಯಾಂಕ್ ಸ್ಟೇಟ್ ಟ್ರೆಂಡ್ಸ್ ಕಾರ್ಬನ್ ಪ್ರೈಸಿಂಗ್ 2025 report, India has emerged as a notable player among the emerging economics. ಡೆವಲಪಿಂಗ್ ಎಕಾನಮಿಕ್ಸ್ ಅಲ್ಲಿ ಎಮರ್ಜಿಂಗ್ ಎಕಾನಮಿಕ್ಸ್ ಕಂಪೇರ್ ಮಾಡಿದ್ರೆ ಲೈಕ್ ಬ್ರೆಜಿಲ್, ಟರ್ಕಿ, ಮತ್ತೆ ನಮ್ದು ತುಂಬಾ ಚೆನ್ನಾಗಿದೆ ಅನ್ನೋದು ಅಂತಕ್ಕಂಥದ್ದು. ಓಕೆ, ಇದು ನೋಡ್ಕೊಳ್ಳಿ. ನೆಕ್ಸ್ಟ್, ನವ್ಯ ಉಪಕ್ರಮದ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಟೈಲರಿಂಗ್ ಮತ್ತು ಕರಕುಶಲ ವಸ್ತುಗಳಂತಹ ಸಾಂಪ್ರದಾಯಿಕ ಉದ್ಯೋಗಗಳಲ್ಲಿ ಹದಿಹರೆಯದ ಹುಡುಗಿಯರಿಗೆ ಪ್ರತ್ಯೇಕವಾದ ವೃತ್ತಿ ತರಬೇತಿ ನೀಡುವ ಗುರಿಯನ್ನು ಹೊಂದಿದೆ. ಯೋಜನೆ ಫಲಾನುಭವಿಗಳು ಕನಿಷ್ಠ 12 ತರಗತಿ ಅರ್ಹತೆಯನ್ನು ಹೊಂದಿರಬೇಕು. ಯಾವ ಹೇಳಿಕೆ ಸರಿ? ಎರಡೂ ಸರಿಯಲ್ಲ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ಕರೆಕ್ಟ್. ಎಸ್, ಎರಡೂ ಕೂಡ ಇಲ್ಲಿ ಸರಿಯಲ್ಲ. ನವ್ಯ ಅಂತಕ್ಕಂಥದ್ದು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಫಾರ್ ಅಡೋಲಸೆಂಟ್ ಗರ್ಲ್, ಹದಿಹರೆಯದ ಹುಡುಗಿಯರಿಗೆ, ಇದು ಕರೆಕ್ಟ್. ಬಟ್ ಇಲ್ಲಿ ಟೈಲರಿಂಗ್ ಮತ್ತು ಕರಕುಶಲ ವಸ್ತುಗಳ ಸಾಂಪ್ರದಾಯಿಕ ಉದ್ಯೋಗಗಳಲ್ಲಿ ಅಂತಿದೆ. ಇದು ಸಾಂಪ್ರದಾಯಿಕ ಅಲ್ಲ, ಇಟ್ ಫೋಕಸ್ ಆನ್ ನಾನ್ ಟ್ರೆಡಿಷನಲ್, ಸಾಂಪ್ರದಾಯಿಕ ಅಲ್ಲ, ಅಸಂಪ್ರದಾಯಿಕ ಉದ್ಯೋಗಗಳನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ನಾಟ್ ಓನ್ಲಿ ಸಾಂಪ್ರದಾಯಿಕ ಅಲ್ಲ. ಓಕೆ, ನಾನ್ ಟ್ರೆಡಿಷನಲ್ ಜಾಬ್ಸ್ ಅಲ್ಲೂ ಕೂಡ ಫೋಕಸ್ ಮಾಡಿ ಮಹಿಳೆಯರಿಗೆ, ಹದಿಹರೆಯದ ಮಹಿಳೆಯರಿಗೆ ಅವರ ಕಾಲ್ ಮೇಲೆ ಸೆಲ್ಫ್ ರಿಲಿಯಂಟ್, ಓಕೆ, ಡೆವಲಪ್ ಆಗಕ್ಕೆ ಇಂಡಿಯಾದಲ್ಲಿ. ದಿಸ್ ಇಸ್ ಬಿಕಾಸ್ ವುಮೆನ್ ಡೆವಲಪ್ಮೆಂಟ್ ಇಸ್ ಆಲ್ಸೋ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದೊಂದು ಇನಿಷಿಯೇಟಿವ್ ಲಾಂಚ್ ಮಾಡಿದ್ದಾರೆ. ಮತ್ತೆ ಇದು ಗರ್ಲ್ಸ್ ಏಜ್ 16 ರಿಂದ 18 ವರ್ಷ, ಮಿನಿಮಮ್ ಕ್ವಾಲಿಫಿಕೇಶನ್ 10 ವರ್ಷ ಇರಬೇಕು. 16 ರಿಂದ 18 ಅಂದ್ರೆ ಮಿನಿಮಮ್ 10 ವರ್ಷ ಇರಬೇಕು, 12ನೇ ತರಗತಿ ಅಲ್ಲ ಮಿನಿಮಮ್. ಸೊ ಮಿನಿಮಮ್ 10ನೇ ತರಗತಿ, 16 ರಿಂದ 18 ವರ್ಷದಿಂದ 18 ವರ್ಷದವರೆಗೆ ಇದಿರ್ತಕ್ಕಂಥದ್ದು. ಓಕೆ, ನವ್ಯ ಯಾಕೆ ಇದೆಲ್ಲ ಇಂಪಾರ್ಟೆಂಟ್ ನೋಡಿ, ಮಹಿಳೆಯರು, ಮಕ್ಕಳು, ಓಕೆ, ಇಂಥದ್ದನ್ನ ಎಕ್ಸಾಮಲ್ಲಿ ಹೆಚ್ಚಾಗಿ ಕೇಳ್ತಾನೆ, ಹಾಗಾಗಿ ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೀನಿ, ಜಾಗತಿಕ ಶಾಂತಿ ಸೂಚ್ಯಾಂಕ, ಗ್ಲೋಬಲ್ ಪೀಸ್ ಇಂಡೆಕ್ಸ್, ವೆರಿ ಇಂಪಾರ್ಟೆಂಟ್ ಸರ್. ಇವಾಗೆಲ್ಲ ಯುದ್ಧ, ಭಾರತ ಕೂಡ ಯುದ್ಧ ಮಾಡಿದೆ, ಬೇರೆ US ಮತ್ತೆ ಇಸ್ರೇಲ್ ಇರಾನ್ ಮೇಲೆ ಯುದ್ಧ ಮಾಡಿದೆ, ಮತ್ತೆ ರಷ್ಯಾ ಉಕ್ರೇನ್, ಸೊ ಇವೆಲ್ಲ ಕೂಡ ಕನ್ಸಿಡರ್ ಮಾಡಿದಾಗ, ಸೊ ಇಲ್ಲಿ ಗ್ಲೋಬಲ್ ಶಾಂತಿ ಹೆಂಗಿದೆ ಅನ್ನೋದು, ಇದನ್ನ ಅರ್ಥಶಾಸ್ತ್ರ ಮತ್ತು ಶಾಂತಿ ಸಂಸ್ಥೆ ಬಿಡುಗಡೆ ಮಾಡುತ್ತೆ. ಓಕೆ, ಭಾರತ ರ್ಯಾಂಕ್ 115. ನಾವು ಪ್ರೀವಿಯಸ್ ಇಯರ್ ಹೋಲ್ಸ್ಕೊಂಡ್ರೆ ಇಂಪ್ರೂವ್ ಆಗಿದೀವಿ. ಆಕ್ಚುಲಿ ನಮ್ಮಲ್ಲಿ ಶಾಂತಿ ಪ್ರೀವಿಯಸ್ ಇಯರ್ಸ್ ಹೋಲ್ಸ್ಕೊಂಡ್ರೆ ಇಂಪ್ರೂವ್ ಆಗಿದೆ. ಎಷ್ಟಿದೆ ನೋಡೋಣ ಬನ್ನಿ. ಇದನ್ನ ಯಾರು ಬಿಡುಗಡೆ ಮಾಡ್ತಾರೆ? ಅರ್ಥಶಾಸ್ತ್ರ ಅಂದ್ರೆ ಎಕನಾಮಿಕ್ ಅಂಡ್ ಪೀಸ್, ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಅಂಡ್ ಪೀಸ್ ಅಂತಕ್ಕಂಥ ಸಂಸ್ಥೆ ಬಿಡುಗಡೆ ಮಾಡುತ್ತೆ. ಅಂಡ್ ಇಲ್ಲಿ ಈಗ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಜಾಸ್ತಿ ಇದೆ, ಇದರ ನಡುವೆ ಹೆಂಗಿದೆ ಅಂತಕ್ಕಂಥದ್ದು. ಸೊ ಇಲ್ಲಿ ನೋಡಿ, ಇಂಡಿಯಾ ರ್ಯಾಂಕ್ 115 ಗ್ಲೋಬಲಿ ಇದೆ, 2.299 ನಮ್ಮ ಒಂದು ಸ್ಕೋರ್, 0.58% ಇಂಪ್ರೂವ್ಮೆಂಟ್ ಇದೆ. ಪ್ರೀವಿಯಸ್ ಗಿಂತ ನಾವು ಜಾಸ್ತಿ ಇಂಪ್ರೂವ್ಮೆಂಟ್ ತಗೊಂಡು, ಅಂದ್ರೆ ನಮ್ಮ ಒಂದು ಇದು ಕಮ್ಮಿ ಇದೆ ರ್ಯಾಂಕ್. ಅಂದ್ರೆ ನಾವು ನೋಡೋದಾದ್ರೆ ನೋಡಿ, ಗ್ರಾಜುಯಲ್ ಅಪ್ವರ್ಡ್ ಟ್ರಾಜೆಕ್ಟರಿ ಫ್ರಮ್ ರ್ಯಾಂಕಿಂಗ್ 116 ಇತ್ತು, ಈ ಸಲ 115, ಅಂದ್ರೆ 1 ರ್ಯಾಂಕ್ ಇಂಪ್ರೂವ್ ಆಗಿದ್ದೀವಿ 2025ರಲ್ಲಿ. ಓಕೆ, 2020ಅಲ್ಲಿ 123 ಇತ್ತು, 131 ಇತ್ತು ನೋಡಿ, 2019 141 ಇತ್ತು, ಈಗ ಇಂಪ್ರೂವ್ ಆಗಿದ್ದೀವಿ. ಶಾಂತಿಗೆ ಮೇಲೆ ಫೋಕಸ್ ಮಾಡ್ತಾ ಇದೀವಿ ಅಂತ. ಇನ್ನು ಅಕ್ಕಪಕ್ಕದ ರಾಷ್ಟ್ರಗಳು ನೋಡೋದಾದ್ರೆ, ಬಾಂಗ್ಲಾದೇಶ ನಮ್ಗಿಂತ ಹಿಂದೆ ಇದೆ, ಪಾಕಿಸ್ತಾನ ಹಿಂದೆ ಇದೆ, ಅಫ್ಘಾನಿಸ್ತಾನ ಹಿಂದೆ ಇದೆ, ವೆರಿ ಇಂಪಾರ್ಟೆಂಟ್. ಓಕೆ, ಚೈನಾ ಎಷ್ಟಿದೆ ಹೇಳ್ತೀರಾ? ಕಮೆಂಟ್ ಮಾಡಿ ನೋಡೋಣ, ಚೈನಾ ಎಷ್ಟಿದೆ ಅಂತ. ಇಲ್ಲಿ ನೋಡಿ, ಟಾಪ್ 10 ಕಂಟ್ರೀಸ್ ಕೊಡ್ತೀನಿ, ಶಾಂತಿಯತೆ ಇರ್ತಕ್ಕಂಥದ್ದು ಟಾಪ್ ಕಂಟ್ರೀಸ್, ಟಾಪ್ 10. ಇದು ಬಾಟಮ್ 10.
ಬಾಟಮ್ 10 ಅಲ್ಲಿ ಮಾಲಿ, ಇಸ್ರೇಲ್, ಸುಡಾನ್, ಇಸ್ರೇಲಿಯಾ, ಅಫ್ಘಾನಿಸ್ತಾನ, ಯಮನ್. ನೋಡಿ ಉಕ್ರೇನ್, ರಷ್ಯಾ 166, 162. ಯಾಕಂದ್ರೆ ಯುದ್ಧಗಳು ನಡೀತಿದೆ. ಭಾರತದಲ್ಲಿ ಯುದ್ಧ ಅಷ್ಟು ಮಟ್ಟಿಗೆ ಇಲ್ಲ. ಓಕೆ, ಅದನ್ನ ಕನ್ಸಿಡರ್ ಮಾಡಿದ್ರೆ ಇಲ್ವೋ ನಾವು ಇದ್ರಲ್ಲಿ ಹೇಳಕ್ಕಾಗಲ್ಲ ಈ ರಿಪೋರ್ಟ್ ಅಲ್ಲಿ. ಬಟ್ ಇಲ್ಲಿ ಏನನ್ನ ಕನ್ಸಿಡರ್ ಮಾಡ್ತಾರೆ ಅಂದ್ರೆ 3 ಡೊಮೈನ್ಗಳನ್ನ ಕನ್ಸಿಡರ್ ಮಾಡ್ತಾರೆ. 3 ಡೊಮೈನ್ ಏನ್ ಕನ್ಸಿಡರ್ ಮಾಡ್ತಾರೆ, ಅದು ಯಾವ್ದು ಡೊಮೈನ್ ಅಂತ ನೋಡೋದಾದ್ರೆ, ದ ಸೋಷಿಯಲ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ, ಸಾಮಾಜಿಕ ಸೇಫ್ಟಿ ಎಷ್ಟಿದೆ, ಸೆಕ್ಯೂರಿಟಿ ಎಷ್ಟಿದೆ, ಆನ್ಗೋಯಿಂಗ್ ಡೊಮೆಸ್ಟಿಕ್ ಅಂಡ್ ಇಂಟರ್ನ್ಯಾಷನಲ್ ಕಾನ್ಫ್ಲಿಕ್ಟ್ ಹೆಂಗಿದೆ, ಡಿಗ್ರಿ ಆಫ್ ಮಿಲಿಟರೈಸೇಷನ್ ಹೆಂಗಿದೆ. ಓಕೆ, ಇಂಟರ್ನ್ಯಾಷನಲ್ ಮತ್ತೆ ಡೊಮೆಸ್ಟಿಕ್ ಅಲ್ಲಿ ಹೆಂಗೆ ಕಾನ್ಫ್ಲಿಕ್ಟ್ಸ್ಗಳು ನಡೀತಾ ಇದೆ ಆ ಬೇಸಿಸ್ ಮೇಲೆ ಆ ರಾಷ್ಟ್ರದಲ್ಲಿ, ಮತ್ತೆ ಮಿಲಿಟರೈಸೇಷನ್ ಹೆಂಗಿದೆ ಈ ಬೇಸಿಸ್ ಮೇಲೆ, ಶಾಂತಿ ಕಾಪಾಡ್ತಿದ್ಯಾ ಮಿಲಿಟರೈಸೇಷನ್, ಅಥವಾ ಬೇಕು ಅಂತ ಕಾಲ್ಕೊಂಡು ಯುದ್ಧಕ್ಕೆ ಹೋಗ್ತಿದ್ಯಾ. ಸೊ ಇವೆಲ್ಲ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ನಾವು 115ರಲ್ಲಿ ಇದೀವಿ. ಅಂದ್ರೆ ಎಸ್, ಯುದ್ಧಗಳಾಗಿದೆ, ಬಟ್ ಇಲ್ಲಿ ನಾವು ಪ್ರೀವಿಯಸ್ ಇಯರ್ ಹೋಲ್ಸ್ಕೊಂಡ್ರೆ ನಾವು ಇಂಪ್ರೂವ್ ಆಗಿದ್ದೀವಿ ಶಾಂತಿ ಕಾಪಾಡೋದ್ರಲ್ಲಿ ಅಂತ. ಎಸ್, ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಉಲ್ಲಾಸ್. ಇದು ನೋಡಿ, ಉಲ್ಲಾಸು ಪದೇ ಲಾಸ್ಟ್ ಮಂತ್ ಸುದ್ದಿ ಹೇಳ್ತು, ಅವಾಗಲೂ ಕೂಡ ಡಿಸ್ಕಸ್ ಮಾಡಿದ್ವಿ. ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಅಂತ ಏನ್ ಕರಿತೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಈ ಯೋಜನೆಯನ್ನು ಸರ್ಕಾರಿ ಶಾಲೆಗಳಲ್ಲಿ ಆಫ್ಲೈನ್ ತರಗತಿ ಬೋಧನೆ ಮೂಲಕ ಮಾತ್ರ ಜಾರಿಗೆ ತರಲಾಗುತ್ತದೆ. ರಾಂಗ್ ಆನ್ಸರ್. ಈ ಯೋಜನೆ ಔಪಚಾರಿಕ ಶಾಲಾ ಶಿಕ್ಷಣ ತಪ್ಪಿಸಿಕೊಂಡು ಎಲ್ಲಾ ಹಿನ್ನೆಲೆ 15 ವರ್ಷ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವಯಸ್ಕರು ಗುರಿಯಾಗಿಸಿಕೊಂಡಿದೆ. ಹೌದು, ಅಬೋವ್ 15 ಅಡಲ್ಟ್ಸ್ಗಳಿಗೆ ಇದಿರ್ತಕ್ಕಂಥದ್ದು. 9ರಿಂದ 12ನೇ ತರಗತಿಗಳು ಸೇರಿದ ಮಾಧ್ಯಮಿಕ ಹಂತದವರೆಗೆ ಮೂಲಭೂತ ಶಿಕ್ಷಣ ಸಮಾನ ಒದಗಿಸುವ ಯೋಜನೆಯೂ ಒಂದು ಅಂಶವಾಗಿದೆ. ಹೌದು, ಇದರಲ್ಲಿ ಅದು ಕೂಡ ಬರುತ್ತೆ. ಸೊ ಆಪ್ಷನ್ 2 and 3 ಇಸ್ ದ ಕರೆಕ್ಟ್ ಆನ್ಸರ್. ಯಾಕೆ ಸುದ್ದಿಯಲ್ಲಿದೆ ನೋಡಿ, ನಾವು ಫಸ್ಟ್ ಮಿಜೋರಾಂ ನಾವು ಇದನ್ನ ಲಿಟ್ರಸಿ, ಫುಲ್ ಲಿಟ್ರಸಿ ರಾಜ್ಯ ಅಂತ ಹೇಳಿದ್ವಿ. ಆಮೇಲೆ ಗೋವಾ ಬಂತು. ಇವಾಗ ತ್ರಿಪುರಾ ಬಿಕಮ್ಸ್ 3rd ಸ್ಟೇಟ್ ಇನ್ ದ ಕಂಟ್ರಿ. ಫಂಕ್ಷನಲ್ ಲಿಟ್ರಸಿ 95%ಗಿಂತ ಜಾಸ್ತಿ ಇದ್ರೆ ಆ ಒಂದು ಶೈಕ್ಷಣಿಕವಾಗಿ ಅದನ್ನ ಫುಲ್ ಲಿಟ್ರಸಿ ಸ್ಟೇಟ್ ಅಂತ ಘೋಷಣೆ ಮಾಡಿದ್ರೆ. ಈಗ 3ನೇ ರಾಜ್ಯ ತ್ರಿಪುರಾ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಏನಪ್ಪ ಇದು ಅಂದ್ರೆ, ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಆರ್ ನ್ಯೂ ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮ್ ಅಂತ ಕರಿತೀವಿ, ಉಲ್ಲಾಸ್ ಅಂತಕ್ಕಂಥದ್ದು. 2022-27 ಇಂಪ್ಲಿಮೆಂಟೇಷನ್ ಇಯರ್ ಇದು. ಇಲ್ಲಿ ನಾವು ನ್ಯಾಷನಲ್ ಎಜುಕೇಶನ್ ಪಾಲಿಸಿಗೆ ಒಂದು ಅಲೈನ್ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು. 15 ಮತ್ತು ಅದಕ್ಕಿಂತ ಜಾಸ್ತಿ ಇರೋರನ್ನ, ಯಾರು ಸ್ಕೂಲ್ಗೆ ಹೋಗಿರಲ್ಲ ಅಂಥವ್ರನ್ನ ಫೋಕಸ್ ಮಾಡಿ ಅವರಿಗೆ ಬರೀ ಇಲ್ಲಿ ಅಕ್ಷರ ಕಲಿಸೋದೊಂದೇ ಅಲ್ಲ, ಜೊತೆಗೆ ಅವ್ರಿಗೆ ನಂಬರಿಂಗ್, ನ್ಯೂಮರಿಸಿನ ಇರಬೇಕು, ಕ್ರಿಟಿಕಲ್ ಥಿಂಕಿಂಗು ಚೆನ್ನಾಗಿರಬೇಕು, ಬೇಸಿಕ್ ಎಜುಕೇಶನ್ ಜೊತೆ ವೊಕೇಶನಲ್ ಮಾತಾಡುವಂಥ ಸ್ಕಿಲ್ ಇರಬೇಕು, ಮತ್ತೆ ಅವರು ಕೆಲಸ ಮಾಡಕ್ಕೆ ಏನೇನು ಬೇಕು ಅಂಥದ್ದು ಎಲ್ಲ ಕೂಡ ಇದರಲ್ಲಿ ಕವರ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಕೂಡ ಕವರ್ ಮಾಡ್ಕೊಂಡು ಮಾಡ್ತಿರ್ತಕ್ಕಂಥ ಒಂದು ಯೋಜನೆ. ಹಾಗಾಗಿ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಸುಸ್ಥಿರ ಅಭಿವೃದ್ಧಿ ವರದಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್. ನಮ್ಗೆ 18 ಗೋಲ್ಗಳಿದೆ, ಅದರಲ್ಲಿ 17 ವೆರಿ ಇಂಪಾರ್ಟೆಂಟ್ ಫೋಕಸ್ ಮಾಡ್ತಕ್ಕಂಥದ್ದು ನಾವು ಅದು ಅಲ್ವಾ. ಸೊ ಇದು ಏನು ಇದನ್ನ ಅಂತಂದ್ರೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಯಾರು ಬಿಡುಗಡೆ ಮಾಡ್ತಾರೆ ಅದು ಗೊತ್ತಿರಬೇಕು. ಇದನ್ನು ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಬಿಡುಗಡೆ ಪ್ರಕಟಿಸಿದೆ. 2022 ಆವೃತ್ತಿಯು ಪ್ರಾರಂಭವಾದಾಗಿನಿಂದ SDR 10ನೇ ಆವೃತ್ತಿ ಇದು, 10ನೇ ಎಡಿಷನ್ ಇದು, 10th ಎಡಿಷನ್ ಅಂತ ಹೇಳ್ತಾ ಇದೆ. ಓಕೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕವನ್ನು SDR ಅಡಿಯಲ್ಲಿ ಒಳಗೊಂಡಿರುವ ಡೇಟಾ ಬಿಂದುಗಳ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಎಷ್ಟು ಹೇಳಿಕೆ ಸರಿ? ಕೇವಲ 2 ಸರಿ. ಯಾವುದು ಸರ್? 2 and 3. 2 and 3. ಆಪ್ಷನ್ 1 ಇಸ್ ರಾಂಗ್. ವೈ ಆಪ್ಷನ್ 1 ಇಸ್ ರಾಂಗ್? ಇದನ್ನ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಅಲ್ಲ ಪ್ರಕಟಿಸೋದು. ಇದನ್ನ ಯಾರು ಪ್ರಕಟಿಸ್ತಾರೆ? ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ನ ಯಾರು ಪ್ರಕಟಿಸ್ತಾರೆ? ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ನೆಟ್ವರ್ಕ್ ಅಂತಕ್ಕಂಥ ಸಂಸ್ಥೆ ಇಲ್ಲಿದೆ ನೋಡಿ. ಓಕೆ, ವೆರಿ ಇಂಪಾರ್ಟೆಂಟ್. ಅಂಡ್ ದಿಸ್ ಇಸ್ ಫಸ್ಟ್ ಟೈಮ್ ಭಾರತ 100 ರ್ಯಾಂಕ್ ಒಳಗೆ ಸೇರಿದೆ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಲ್ಲಿ. ಸುಸ್ಥಿರ ಅಭಿವೃದ್ಧಿ ನಾವು ಮೇಂಟೈನ್ ಮಾಡೋದ್ರಲ್ಲಿ ಏನು 2030 ಟಾರ್ಗೆಟ್ ಡೇಟ್ ಇದೆ, 2030. ಸೊ ಇದನ್ನ ನಾವು ಅಚೀವ್ ಮಾಡೋಕೆ ನಾವು ಏನು ಪ್ರಯತ್ನ ಪಡ್ತಾ ಇದೀವಿ. ಫಸ್ಟ್ ಟೈಮ್ 100 ರ್ಯಾಂಕ್ ಒಳಗೆ 99ನೇ ರ್ಯಾಂಕ್ ಭಾರತ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕೇಳ್ತಾನೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಥವಾ SDR ರಿಪೋರ್ಟ್ ಅಂತ ಹೇಳಿ ಕೇಳ್ತಾನೆ. 99ನೇ ರ್ಯಾಂಕ್ ನಾವು ಇದೀವಿ ಸ್ನೇಹಿತರೆ, ಫಸ್ಟ್ ಟೈಮ್. ಓಕೆ, ಇದು 10th ಎಡಿಷನ್. ಹೌದು, 0 to 100 ಒಂದು ಇದರಲ್ಲಿ ಅವರು ಕೊಡ್ತಾರೆ. ಭಾರತ 99th ರ್ಯಾಂಕ್ ಒಳಗಿದೆ. ಇನ್ನು ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳನ್ನು ನೋಡೋದಾದ್ರೆ, ಚೈನಾ 49, ನಮ್ಗಿಂತ ಚೆನ್ನಾಗಿದೆ ಚೈನಾ. ಬಾಂಗ್ಲಾದೇಶ ನಮ್ಗಿಂತ ಹಿಂದೆ ಇದೆ, 114. ಪಾಕಿಸ್ತಾನ 140 ಇದೆ. ನೋಡ್ಕೊಳ್ಳಿ, ನಾವು ಯಾವ ಗೋಲಲ್ಲಿ ಅತ್ಯಂತ ಹೆಚ್ಚು ಚೆನ್ನಾಗಿ ಫೋಕಸ್ ಮಾಡಿದೀವಿ ಅಂದ್ರೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, SDG ನಮ್ ಗೋಲ್ 9, ಹೆಲ್ತ್ 3, ಎಲೆಕ್ಟ್ರಿಸಿಟಿ ಆಕ್ಸೆಸ್ 7. ಇದರಲ್ಲಿ ಒಳ್ಳೆ ರೆಕಾರ್ಡ್ ಮೇಂಟೈನ್ ಮಾಡಿದೀವಿ ಸ್ನೇಹಿತರೆ. ಚಾಲೆಂಜಸ್ ಯಾವುದು ನಮ್ದ್ರಲ್ಲಿ ಅಂದ್ರೆ, ಒಬೆಸಿಟಿ ಏನು ನಾವು ಇಂಡಿಯಾ ಸ್ಟ್ರಗಲ್ ವಿತ್ ಒಬೆಸಿಟಿ ಅಂದ್ರೆ SDG 2 ಅಡಿಯಲ್ಲಿ ಬರುತ್ತೆ. ಕ್ಲೈಮೇಟ್ ಆಕ್ಷನ್ SDG 13 ಅಡಿಯಲ್ಲಿ ಬರುತ್ತೆ. ಪ್ರೆಸ್ ಫ್ರೀಡಮ್ SDG 16 ಅಡಿಯಲ್ಲಿ ಬರುತ್ತೆ. ಇದು ನಮಗೆ ಚಾಲೆಂಜಸ್. ಇದರಲ್ಲಿ ನಾವು
ಕಮ್ಮಿ ಇದ್ದೀವಿ. 9, 3, 7 ಜಾಸ್ತಿ ಇದೀವಿ. 7, 13 ಮತ್ತೆ ಎಸ್ ಟಿ ಜಿ ಗೋಲ್ ನಂಬರ್ 16 ನಾವು ಚಾಲೆಂಜಸ್ ಇದೆ, ಕಮ್ಮಿಲಿದ್ದೀವಿ. ನೋಡು ಇಲ್ಲಿ ಕಂಪ್ಲೀಟ್ ಎಸ್ ಟಿ ಜಿ 17 ಗೋಲ್ಗಳು ಕೊಡ್ತೀನಿ, 18 ಇಂಪಾರ್ಟೆಂಟ್ ಅಲ್ಲ, ಅದನ್ನ ಅಚೀವ್ ಮಾಡೋದು ಅಂತ ಇರ್ತಕ್ಕಂಥದ್ದು 18. ಸೊ ಈ 17 ಗೋಲ್ಗಳಲ್ಲಿ ಓವರ್ ಆಲ್ 2025 ಅಂತ ತಗೊಂಡಾಗ ಏನಿದೆ, ಯಾವುದು ರೈಸಿಂಗ್ ಇದೆ ನೋಡಿ. ಮೇಜರ್ ಚಾಲೆಂಜಸ್ ಯಾವ್ದ್ರಲ್ಲಿ ಇದೆ, ಸ್ಟ್ಯಾಗಿಂಗ್ ಅಂದ್ರೆ ನಾರ್ಮಲ್ ಒಂದೇ ತರ ಯಾವ್ದ್ರಲ್ಲಿದೆ, ಚಾಲೆಂಜಸ್ ರಿಮೈನ್ ಒಳ್ಳೆ ಅಚೀವ್ ಮಾಡಿರೋದು ಯಾವುದು ಅನ್ನೋದು ಈ ಒಂದು ಹೇಳ್ತಾ ಹೋಗುತ್ತೆ. ಸೊ ಯಾವ್ದು ನೋಡ್ಕೊಳ್ಳಿ. ನೋಡಿ ಇಲ್ಲಿ ನಮ್ದು ನೋಡೋದಾದ್ರೆ 9, 3, 7 ಅಲ್ವಾ. 3 ನೋಡಿ ಗುಡ್ ಹೆಲ್ತ್, ಎಸ್ ಇದ್ರಲ್ಲಿ ನಮ್ದು ಪಾಸಿಟಿವ್ ಇದೆ. 9 ಬಂದು ಇನ್ನೋವೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ಕ್ಲೂಸಿವ್, ಎಸ್ ಇದರಲ್ಲೂ ಪಾಸಿಟಿವ್ ಇದೆ. 13 ಬಂದು ಕ್ಲೈಮೇಟ್ ಆಕ್ಷನ್, ಓಕೆ 13 ಇಲ್ಲ 7 ಯಾವುದು ಸರ್, ಇಲ್ಲಿ ಕ್ಲೀನ್ ಎನರ್ಜಿ, ಇದು ಪಾಸಿಟಿವ್ ಇದೆ. ನಾವು ಕ್ಲೈಮೇಟ್ ಆಕ್ಷನ್ ಸ್ವಲ್ಪ ಇನ್ನು ನಾವು ನೋಡ್ಕೋಬೇಕಾಗತ್ತೆ. ಮತ್ತೆ 2 ಮತ್ತೆ 13 ಝೀರೋ ಹಂಗರ್, ಇದು ಕೂಡ ನಾವು ಸ್ವಲ್ಪ ಕಮ್ಮಿ ಇಳಿದೀವಿ. ಓಕೆ 2, 13 ಮತ್ತೆ ಇನ್ನೊಂದು ಯಾವುದು ಸರ್ ಹಿಂದೆ 16 ಯಾವ್ದು ಹೇಳುತ್ತೆ, ಪೀಸ್, ಜಸ್ಟಿಸ್ ಅಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್, ಇದು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಪ್ರೆಸ್ ಫ್ರೀಡಮ್ ಬಗ್ಗೆ. ಸೊ ಇದೆರಡು ನಾವು 3 ಕೂಡ ಕಮ್ಮಿ ಇಳಿದೀವಿ, ಆ 3 ಪಾಸಿಟಿವ್ ಇದೆ. ನೋಡ್ಕೊಳ್ಳೋ ಎಕ್ಸಾಮ್ಗೆ ಕೇಳ್ತಾನೆ. ಇನ್ನು ಓವರ್ ಆಲ್ ಕೀ ಹೈಲೈಟ್ಸ್ ನೋಡೋದಾದ್ರೆ ಪ್ರಪಂಚದಂತ ಅಂತ ನೋಡೋದಾದ್ರೆ ನಾವು ಫಾಸ್ಟೆಸ್ಟ್ ಎಸ್ ಡಿ ಜಿ ಪ್ರೋಗ್ರೆಸ್ ಏನಾಗ್ತಾ ಇದೆ, ಈಸ್ಟ್ ಮತ್ತು ಸೌತ್ ಏಷ್ಯಾ ನಮ್ದು ಭಾರತ ಸೌತ್ ಏಷ್ಯಾದಲ್ಲಿ ಬರುತ್ತೆ. ಈಸ್ಟ್ ಏಷ್ಯಾ ಕೂಡ ಒಳ್ಳೆ ಗ್ರೋತ್ ಮಾಡ್ತಾ ಇದೆ. ನೇಪಾಳದಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಬೆನಿನ್, UAE, ಪೆರು ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಓಕೆ ಇನ್ನು 20 ರ್ಯಾಂಕಲ್ಲಿ 19 ದೇಶಗಳು ಯುರೋಪಿಯನ್ ದೇಶಗಳಾಗಿವೆ. ಈ ಎಸ್ ಟಿ ಜಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಮೇಂಟೈನ್ ಮಾಡೋದ್ರಲ್ಲಿ, ಟಾರ್ಗೆಟ್ನ ಅಚೀವ್ ಮಾಡೋದ್ರಲ್ಲಿ. ಓಕೆ ಸೊ ಇದನ್ನ ನೋಡ್ಕೊಳ್ಳಿ. ಬರ್ಬೋಡಾಸ್ ರ್ಯಾಂಕ್ ಫಸ್ಟ್ ಇನ್ ಕಮಿಟ್ಮೆಂಟ್ ಆಫ್ ಮಲ್ಟಿಲ್ಯಾಟ್ರಲಿಸಮ್ ರ್ಯಾಂಕಿಂಗ್ ಅಲ್ಲಿ. US ಕೊನೆಯಲ್ಲಿ ಬರುತ್ತೆ. ಯಾಕೆ ಬರುತ್ತೆ US ಕೊನೆಯಲ್ಲಿ ಅಂದ್ರೆ ಅವರು ಎನ್ವೈರನ್ಮೆಂಟ್ ರಿಲೇಟೆಡ್ ಎಲ್ಲ ಈ ಟ್ರಂಪ್ ಬಂದ ಮೇಲೆ ಅದರಿಂದ ವಾಪಸ್ ತಗೋತಾ ಇದ್ದಾರೆ, ವಾಪಸ್ ಅವರು ಕನ್ವೆನ್ಷನ್ಸ್ ಇಂದ ಬರ್ತಾ ಇದ್ದಾರೆ. ಹಾಗಾಗಿ ಓಕೆ ಸೊ ಇದು ನೋಡ್ಕೊಳ್ಳಿ. ಎಕ್ಸಾಮ್ ಏನ್ ಕೇಳ್ತಾನೆ, ಭಾರತ ರ್ಯಾಂಕ್ ಕೇಳ್ತಾನೆ ಒಂದು, ಇನ್ನೊಂದು ಇದನ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂತ ಕೇಳ್ತಾನೆ ಒಂದು, ಮತ್ತೆ ಭಾರತ ಯಾವ ಒಂದು ಇದರಲ್ಲಿ ಎಸ್ ಟಿ ಜಿ ಕಂಪ್ಲೀಟ್ ಆಗಿ 19, 17 ಏನೇನು ಹೇಳುತ್ತೆ ಅನ್ನೋದು ಕೂಡ ನೋಡ್ಕೊಳ್ಳಿ. ಎಕ್ಸಾಮ್ಗೆ ಸ್ಟ್ಯಾಟಿಕ್ ಕ್ವಶನ್ಸ್ ಬರುತ್ತೆ. ಓಕೆ ಫೈನ್ ಸರ್. ಮತ್ತೆ ಅಕ್ಕಪಕ್ಕ ರಾಷ್ಟ್ರಗಳು ಕಂಪೇರ್ ಮಾಡಿದ್ರೆ ಭಾರತ ಯಾವ ಪೊಸಿಷನ್ ಅಲ್ಲಿ ಇದೆ ಇದು ಕೂಡ ನೋಡ್ಕೊಳ್ಳಿ. ಇಷ್ಟು ನಿಮಗೆ ಇಂಪಾರ್ಟೆಂಟ್ ಇದರಲ್ಲಿ. ನೆಕ್ಸ್ಟ್ ಸ್ನೇಹಿತರೆ, ಭಾರತದಲ್ಲಿ ಕಾಫಿ ಉತ್ಪಾದನೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಓಕೆ ಜಾಗತಿಕ ಭಾರತ 5ನೇ ಕಾಫಿ ಉತ್ಪಾದಕರಲ್ಲಿ ಒಂದಾಗಿದೆ. ಹೌದಾ, ಕರೆಕ್ಟಾ? ಇಲ್ಲ, 7ನೇದು, 7th ಪೇಜ್ ಇದೀವಿ ನಾವು. ಭಾರತದ ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕ ಅತಿ ಹೆಚ್ಚು ಪಾಲನ್ನು ಹೊಂದಿದೆ. ಎಸ್ ದಿಸ್ ಇಸ್ ಕರೆಕ್ಟ್, 2 ಮಾತ್ರ ರೈಟ್ ಆನ್ಸರ್. ಯಾಕೆ ಸುದ್ದಿಯಲ್ಲಿದೆ? ಕಾಫಿ ಎಕ್ಸ್ಪೋರ್ಟ್ ಅಲ್ಲಿ ಭಾರತ ವೆರಿ ಇಂಪಾರ್ಟೆಂಟ್. 70% ಆಫ್ ಇಂಡಿಯಾಸ್ ಟೋಟಲ್ ಕಾಫಿ ಪ್ರೊಡಕ್ಷನ್ ಕರ್ನಾಟಕದಲ್ಲಿ ಆಗುತ್ತೆ, ಅದು ಗೊತ್ತಿರಬೇಕು. ಇಂಡಿಯಾ ಫಸ್ಟ್ ಆಪ್ಷನ್ ಆಗ್ತಪ್ಪ ಅಂದೇಳಿ, ಇಂಡಿಯಾ 7th ಲಾರ್ಜೆಸ್ಟ್ ಕಾಫಿ ಪ್ರೊಡ್ಯೂಸ್ ಗ್ಲೋಬಲಿ. ಬಟ್ ಎಕ್ಸ್ಪೋರ್ಟ್ ನಮ್ದು ಚೆನ್ನಾಗಿ ಆಗ್ತಾ ಇದೆ. ನಮ್ಮ ಭಾರತದ ಕಾಫಿಗೆ ಯುರೋಪ್ ಕಂಟ್ರೀಸ್ಗಳಲ್ಲಿ ತುಂಬಾ ಬೇಡಿಕೆ ಇದೆ. ನಮ್ಮ ಎಕ್ಸ್ಪೋರ್ಟು ನೋಡಿ 11 ಇಯರ್ಸ್ ಅಲ್ಲಿ, ಮೊದಲು 2023-24ಕ್ಕೂ 14-15 ಕಂಪೇರ್ ಮಾಡಿದ್ರೆ $800 ಮಿಲಿಯನ್ ಇದೀಗ $1.8 ಬಿಲಿಯನ್ ಎಕ್ಸ್ಪೋರ್ಟ್ ಆಗ್ತಾ ಇದೆ ಲಾಸ್ಟ್ 11 ಇಯರ್ಸ್ ಅಲ್ಲಿ. 125% ಲಾಸ್ಟ್ 10 ಇಯರ್ಸ್ಗಿಂತ ನಾವು ಜಾಸ್ತಿ ಆಗಿದ್ವಿ. ಎಸ್ಪೆಷಲಿ ಯುರೋಪ್ ಕಂಟ್ರೀಸ್ ನಮ್ಮ ಕಾಫಿಗೆ ಬೇಡಿಕೆ ಇದೆ. ಇಟಲಿ, ಜರ್ಮನಿ, ಬೆಲ್ಜಿಯಂ, ಮಿಡಲ್ ಈಸ್ಟ್, ಸೌತ್ ಜಪಾನ್ ಅಂತ ರಾಷ್ಟ್ರಗಳು ನಮ್ಮದನ್ನು ತಗೋತಾ ಇದ್ದಾವೆ. ನಮ್ಮ 7th ಲಾರ್ಜೆಸ್ಟ್ ಕಾಫಿ ಪ್ರೊಡ್ಯೂಸ್ ಗ್ಲೋಬಲಿ, 3.5% ಶೇರ್ ಇದೆ. 5th ನಾವು ಎಕ್ಸ್ಪೋರ್ಟ್ ನಲ್ಲಿ 5ನೇ ರಾಷ್ಟ್ರ. ಇಲ್ಲಿ ಪ್ರೊಡ್ಯೂಸಿಂಗ್ ಅಲ್ಲಿ 5 ಅಲ್ಲ, ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ನಮ್ದು 5ನೇ ರಾಷ್ಟ್ರ ಗ್ಲೋಬಲಿ. ಕರ್ನಾಟಕ ಅತ್ಯಂತ ಹೆಚ್ಚು ಇಂಡಿಯಾದಲ್ಲಿ ಕಾಫಿ ಪ್ರೊಡಕ್ಷನ್ ಅಲ್ಲಿ ಇರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ ಏನಕ್ಕೆ ಇದು ಸುದ್ದಿಯಲ್ಲಿತ್ತು ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್, ಸಣ್ಣ ಹಣಕಾಸು ಬ್ಯಾಂಕ್ಗಳಿಗೆ ಸಂಬಂಧಿಸಿದ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಇದು ಎಕಾನಮಿ ಅಡಿಯಲ್ಲಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಅವು RBIನ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹೌದು, ದಿಸ್ ಇಸ್ ಕರೆಕ್ಟ್. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸ್ಥಾಪಿಸಲು ಅಗತ್ಯ ಇರುವ ಕನಿಷ್ಠ ಪಾವತಿ ಬಂಡವಾಳ 50 ಕೋಟಿ. ದಿಸ್ ಇಸ್ ರಾಂಗ್, 200 ಕೋಟಿ ಇರಬೇಕು. ಓಕೆ ಅವುಗಳ ಹೊಂದಾಣಿಕೆ ನಿವ್ವಳ ಬ್ಯಾಂಕ್ ಕ್ರೆಡಿಟ್ ಅಂದ್ರೆ ಅಡ್ಜಸ್ಟಬಲ್ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಏನಿದೆ, ಕನಿಷ್ಠ 75% ಅನ್ನು RBI ಮಾರ್ಗಸೂಚಿ ಅಡಿಯಲ್ಲಿ ಆದ್ಯತೆಗಳ ಒಳಗೆ ಹಂಚಲಾಗುತ್ತದೆ. ದಿಸ್ ಇಸ್ ರಾಂಗ್, ಕೇವಲ ಒಂದು ಮಾತ್ರ ಕರೆಕ್ಟ್ ಆಗುತ್ತೆ ಅಲ್ವಾ ಸರ್? ಯಾಕೆ ದಿಸ್ ಇಸ್ ರಾಂಗ್? 75% ಇರೋದನ್ನ 60% ಮಾಡಿದೆ. ಅದಕ್ಕೆ ನೋಡಿ, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ, ಇಲ್ಲ ಆದ್ಯತಾ ವಲಯ ಅಂದ್ರೆ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಕರಿತೀವಿ. ಅಂದ್ರೆ ಒಂದಿಷ್ಟು ಏರಿಯಾಗಳಿಗೆ ಇಷ್ಟು ಅವರು ಕೊಡ್ತಕ್ಕಂಥ ಸಾಲದಲ್ಲಿ 60%, ಮೊದಲು 75% ಇತ್ತು. ಯಾವುದು ಸ್ಮಾಲ್ ಬ್ಯಾಂಕಿಂಗ್ ಫೈನಾನ್ಸ್ ನ ಈಗ ₹100 ಇದ್ರೆ 75 ರೂಪಾಯಿ ಇತ್ತು, ಈಗ ₹60. ₹100 ಬ್ಯಾಂಕ್ ಹತ್ರ ಇದೆ ಅಂದ್ರೆ ₹60. ಈ ಒಂದು ಅಗ್ರಿಕಲ್ಚರ್, MSME, ಎಕ್ಸ್ಪೋರ್ಟ್ ಕ್ರೆಡಿಟ್, ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಎಜುಕೇಶನ್ ಫೀಲ್ಡ್ಗೆ, ಹೌಸಿಂಗ್ಗೆ, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ರಿನ್ಯೂಬಲ್ ಎನರ್ಜಿ, ವೀಕರ್ ಸೆಕ್ಷನ್, ಅದರ್ ಸೆಗ್ಮೆಂಟ್ಸ್, ಇದು ಪ್ರಯಾರಿಟಿ ಸೆಕ್ಟರ್ಸ್ ಅಂತ ಕರಿತೀವಿ. ಇದಕ್ಕೆ
₹100 ಇದೆ ಅಂತ ಅಂದ್ಕೊಳ್ಳೋಣ ಒಂದು ಬ್ಯಾಂಕಲ್ಲಿ, ₹60 ಅವ್ರು ಇದಕ್ಕೆ ಸಾಲ ಕೊಡಬೇಕು. ಇನ್ನು 40 ಅವ್ರು ಯಾರಿಗೆ ಬೇಕಾದ್ರೂ ಕೊಟ್ಕೊಳ್ಳಿ, ಯಾವುದೇ ಫೀಲ್ಡ್ ಕೊಟ್ಕೊಳ್ಳಿ, ₹60 ಇದಕ್ಕೆ ಕೊಡಬೇಕು. ಮೊದಲು ₹75 ಇತ್ತು, ಅಂದ್ರೆ 75% ಇತ್ತು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಈಗ ಅದನ್ನ 60% ಇಳಿಸಿದ್ದಾರೆ. ಅದೇ ರೀತಿ ರೀಜನಲ್ ರೂರಲ್ ಬ್ಯಾಂಕ್ RRB ಇದೆ, ರೀಜನಲ್ ರೂರಲ್ ಬ್ಯಾಂಕ್, ಗ್ರಾಮೀಣ ಬ್ಯಾಂಕ್ಗಳು, ಅದು ಕೂಡ 75 ಇತ್ತು, ಅದನ್ನು ಕೂಡ 60% ಆಲ್ರೆಡಿ ಲಾಸ್ಟ್ ಇಯರ್ ಇಳಿಸಿದ್ದಾರೆ. ಇದನ್ನ ಈ ಒಂದು ಫೈನಾನ್ಷಿಯಲ್ ಇಂದ ಇಳಿಸಿದ್ದಾರೆ, ಹಾಗಾಗಿ ಸುದ್ದಿಯಲ್ಲಿದೆ. 2025-26ರಿಂದ ಎಫೆಕ್ಟಿವ್ ಇದು. ಓಕೆ, ಕೇಳಬಹುದು ಎಕ್ಸಾಮ್ ಅಲ್ಲಿ. ಇನ್ನು ಮೇನ್ ಇಂಪಾರ್ಟೆಂಟ್ ಯಾವುದು ಸರ್? ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ಕರಿತೀವಿ, PSB. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂದ್ರೆ ಲೈಕ್ SBI, ಕೆನರಾ, ಓಕೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು, ಓಕೆ, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು. ಸೊ ಇಂಥದಕ್ಕೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಇದು ಆಲ್ರೆಡಿ ಎಷ್ಟಿದೆ ಅಷ್ಟೇ ಇದೆ. 40% ಆಫ್ ANBC ಅಂತ ಏನ್ ಕರಿತೀವಿ, ಅಂದ್ರೆ ಅವ್ರ ಹತ್ರ ಇರ್ತಕ್ಕಂಥ ದುಡ್ಡಲ್ಲಿ 40% ಅಷ್ಟು ಅಮೌಂಟ್ನ ಅವರು ಈ ಪ್ರಯಾರಿಟಿ ಸೆಕ್ಟರ್ಸ್ಗೆ ಕೊಡಬೇಕು, ಆ ವಲಯಗಳಿಗೆ, ಆದ್ಯತಾ ವಲಯಗಳಿಗೆ ಕೊಡಬೇಕು. ಯಾವ್ದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಅಗ್ರಿಕಲ್ಚರು, MSME, ಎಕ್ಸ್ಪೋರ್ಟ್ ಕ್ರೆಡಿಟ್, ಎಜುಕೇಶನ್, ಹೌಸಿಂಗ್, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ರಿನ್ಯೂವಬಲ್ ಎನರ್ಜಿ, ವೀಕರ್ ಸೆಕ್ಷನ್, ಅದರ್ ಸೆಗ್ಮೆಂಟ್. ಇದಿಷ್ಟು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹಾಗಾಗಿ ಇದನ್ನು ತಗೊಂಡಿದ್ದೀನಿ, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರೋ ಆಪರೇಷನ್ ಡೀಪ್ ಮ್ಯಾನಿಫೆಸ್ಟ್. ಈ ಕೆಳಗಿನ ಯಾವ ಸಂಸ್ಥೆ ಪ್ರಾರಂಭಿಸಿತು? ಏನಿದು ಡೀಪ್ ಮ್ಯಾನಿಫೆಸ್ಟ್ ಅಂತಂದ್ರೆ ನೋಡಿ, ವೆರಿ ಇಂಪಾರ್ಟೆಂಟ್. ಇದು ಆಪರೇಷನ್ ಡೀಪ್ ಮ್ಯಾನಿಫೆಸ್ಟ್ ಅಂತಕ್ಕಂಥದ್ದು DRI ಅಂದ್ರೆ ಕಂದಾಯ ಗುಪ್ತಚರ ನಿರ್ದೇಶನಾಲಯ. ಓಕೆ, ಡೈರೆಕ್ಟರ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಅಂತ ಕರಿತೀವಿ, ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್. ಏನಕ್ಕೆ ಸುದ್ದಿಯಲ್ಲಿತ್ತು ಅಂದ್ರೆ ನೋಡಿ, ಆಪರೇಷನ್ ಸಿಂಧೂರ ಆದ್ಮೇಲೆ, ಅಂದ್ರೆ ಈ ಒಂದು ನಮ್ಮ ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಭಾರತ ಕಂಪ್ಲೀಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದೆ ಅಲ್ವಾ. ಅಲ್ಲಿಂದ ನಾವು ಇಂಪೋರ್ಟ್ ಏನು ಮಾಡ್ಕೊಳ್ಳಲ್ಲ. ಆದ್ರೆ ಈ ಕಳ್ಳರುಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಪಾಕಿಸ್ತಾನದಲ್ಲಿರ್ತಕ್ಕಂಥ ಗೂಡ್ಸ್ನ ದುಬೈ ಕಳಿಸ್ತಾರೆ, ಅಲ್ಲಿ ಲೇಬಲ್ ಚೇಂಜ್ ಮಾಡಿ ಅಲ್ಲಿಂದ ದುಬೈ ಮೇಡ್ ಅಂತ ಹೇಳಿ ನಮಗೆ ಇಂಪೋರ್ಟ್. ಇದು ಯಾರು ಮಾಡಕ್ ಸಾಧ್ಯ? ನಿಮ್ಮಲ್ಲಿ ಯಾರು ನಮ್ಮಲ್ಲಿ ಇರ್ತಕ್ಕಂಥ ನೋಡಿ ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ. ಈಗ ಅದನ್ನ ಸೀಸ್ ಮಾಡಿದ್ದಾರೆ. 39 ಕಂಟೈನರ್, 1,115 ಮೆಟ್ರಿಕ್ ಟನ್ ಆಫ್ ಗೂಡ್ಸ್, ಅಪ್ರಾಕ್ಸಿಮೇಟ್ಲಿ 9 ಕೋಟಿ. ಓಕೆ, ಅಂತದನ್ನ ಈಗ ಅದನ್ನ ಏನ್ ಮಾಡಿದ್ದಾರೆ, ಆಪರೇಷನ್ ಡೀಪ್ ಮ್ಯಾನಿಫೆಸ್ಟ್ ಅಂತ ಹೇಳಿ, ಇದೇನೋ ಇಲ್ಲೀಗಲ್ ಇಂಪೋರ್ಟ್, ಪಾಕಿಸ್ತಾನ ಆರಿಜಿನ್ ಗೂಡ್ಸ್ ಗಳನ್ನ ಬೇರೆ ಕಡೆಯಿಂದ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಇದನ್ನ ತಡೆದಿದ್ದಾರೆ. ಏನ್ ಮಾಡ್ತಾರೆ, ಈ ಪಾಕಿಸ್ತಾನದನ್ನ ಫಸ್ಟ್ ದುಬೈಗೆ ಅಥವಾ ಬೇರೆ ಅಕ್ಕಪಕ್ಕದ ರಾಷ್ಟ್ರಕ್ಕೆ ಕಳಿಸ್ಬಿಟ್ಟು ಅಲ್ಲಿ ಆ ಒಂದು ಕಂಟೈನರ್ ಬೇರೆ ಕಂಟ್ರಿ ಶಿಫ್ಟ್ ಮಾಡಿ ಅಲ್ಲೊಂಚೂರು ಲೇಬಲ್ ಹಾಕಿ ಹಿಂಗೆ ಇದನ್ನ ಏನ್ ಮಾಡಿದ್ದಾರೆ, ಸೀಸ್ ಮಾಡಿ ಎಲ್ಲ ಚೆಕ್ ಮಾಡಿದಾಗ ಗೊತ್ತಾಗಿದೆ ಇದು ಪಾಕಿಸ್ತಾನದ್ದು ಅಂತ. ಅಂಥವ್ರು ಕೂಡ ನಮ್ಮ ರಾಷ್ಟ್ರದಲ್ಲಿ ಇದ್ದಾರೆ, ಪಾಕಿಸ್ತಾನಿಂದ ತಗೊಳ್ತಕ್ಕಂಥವ್ರು. ಸೊ ಅದನ್ನ ನಾವು ಈಗ ಬ್ಯಾನ್ ಮಾಡಿದೀವಿ. ಆ ಒಂದು ಇದನ್ನ ತಡೆಯಕ್ಕೋಸ್ಕರನೇ ಆಪರೇಷನ್ ಡೀಪ್ ಮ್ಯಾನಿಫೆಸ್ಟ್ ಅಂತ ನಾವು ಆಪರೇಷನ್ ಸ್ಟಾರ್ಟ್ ಮಾಡಿದೀವಿ. ಅದರಲ್ಲಿ 9 ಕೋಟಿಯಷ್ಟು ಇರ್ತಕ್ಕಂಥ ಗೂಡ್ಸ್ನು ಕೂಡ ವಶಪಡಿಸ್ಕೊಂಡಿದ್ದೀವಿ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ ಒಂದು ಲಾಸ್ಟ್ ವೀಕ್ ಕರೆಂಟ್ ಅಫೇರ್ಸು. ನಮ್ಮ ಪ್ರೀವಿಯಸ್ ಕರೆಂಟ್ ಅಫೇರ್ಸ್ ಎಲ್ಲ ನಮ್ಮ ವೀಕ್ಲಿ ಕರೆಂಟ್ ಅಫೇರ್ಸ್ ಅಂತ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಇದು ಸಪ್ರೇಟ್ ಪ್ಲೇ ಲಿಸ್ಟ್ ಅಲ್ಲಿ ನೋಡ್ಕೋಬಹುದು. ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಓಕೆ, ಹಾಗೆ ನಮ್ಮ PDF ಏನಿದೆ ಕರೆಂಟ್ ಅಫೇರ್ಸ್ ಎಲ್ಲ ಪ್ರೀವಿಯಸ್ ಇಯರ್ ಆಗಿರ್ಬೋದು, ಇದಾಗಿರ್ಬೋದು, ನಮ್ಮ ಟೆಲಿಗ್ರಾಮಲ್ಲಿ ಶೇರ್ ಆಗುತ್ತೆ, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮು. ಸೊ ಫಾಲೋ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.